ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಅಕ್ಷತಾ. ಸೊ ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಯಾಕಂದರೆ ವ್ಯೂಸ್ ಬರ್ತದೆ, ಸಬ್ಸ್ಕ್ರೈಬರ್ಸ್ ಏನೋ ಬರ್ತಾ ಇಲ್ಲ, ಗೊತ್ತಿಲ್ಲ ಎಂತ ಅಂತ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ, ಮತ್ತು ಲೈಕ್ ಮತ್ತು ಶೇರ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇದು ಆ್ಯಕ್ಚುಲಿ ಸಂಡೇದು ವ್ಲಾಗ್ ಆಗಿರ್ತದೆ. ನಮಗೆ ಇವತ್ತು ಸೂರ್ಯ ಟೆಂಪಲ್ ಉಂಟಲ್ಲ ಉಜಿರೆಯಲ್ಲಿ, ಅಲ್ಲಿ ಹೋಗಲಿಕ್ಕಿತ್ತು. ನಾನು ಅದೊಂದು ಹರಕೆ ಬಾಕಿ ಇತ್ತು. ಹಾಗೆ ನಾನು ಹೇಳಿದೆ, ಹೇಗಿದ್ರು ಸಂಡೇ ಅಲ್ಲ, ರಜೆ ಸಹ ನನಗೆ. ಅತ್ತೆ, ನಾನು, ಗೌತಮ್ ಮತ್ತು ಅವ್ಯಾನ್ ಹೋಗೋದು. ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೇವೆ. ಕೆಲಸದವರಿದ್ದರು, ಹಾಗೆ ಅಡುಗೆ ಎಲ್ಲ ಆಗಬೇಕಿತ್ತು ಬೇಗ. ನಾನು ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ಮಾಡಿದೆ. ನಮಗೆ ಇವತ್ತು ಶೇವಿಗೆ ಇದ್ದದ್ದು ತಿಂಡಿ. ಅದೆಲ್ಲ ಆಗಿ ಇವನನ್ನು ಎಬ್ಬಿಸಲಿಕ್ಕೆ ಬಂದೆ. ಎಬ್ಬಿಸೆಲ್ಲ ಆಗಿ ಇವನಿಗೆ ಇವತ್ತು ಅತ್ತೆನೇ ಬ್ರಷ್ ಮಾಡಿಸ್ಬೇಕಂತೆ, ನಾನು ಬೇಡ ಅಂತೆ. ಅವ್ಯಾನ್ ಬ್ರಷ್ ಮಾಡುವ ಬಾ, ಈ ಕಳ ಬ್ರಷ್ ಮಾಡುವ ಬಾ. ಆಮೇಲೆ ಕೋಪೆ ಅವ್ಯಾನ್ ಬ್ರಷ್ ಮಾಡುವ ಬಾ ಬಾ. ಅವು ಗೂಡು ಬಕ್ಕ ಇಂಚಿದೆಯಾರ ಉಂಡವ ಏ ಬ್ರಷ್ ಮಾಡುವ ಬಾ. ಕೋಪೆ ಮೆತ್ತೊಂಡು ಸ್ಲ್ಯಾಪಡು आणि मी चॉकलेट अडत नाही ऑफिस अजून येताना. फ्रुट्स पण अडत नाही कयो. नाही मी अडत नाही, तू कोप नाही. ब्रश कर ये ब्रश कर या अभियान. पूरा शांत. ಇಲ್ಲಿ ಹೇಗಿದ್ದರೂ ನಾನಿವತ್ತು ತಲೆಗೆ ಸ್ನಾನ ಮಾಡೋದಲ್ಲ, ಹಾಗೆ ಹೇರ್ ಆಯಿಲ್ ಅಪ್ಲೈ ಮಾಡು ಅಂತೇಳಿ ಮಾಡ್ತಾ ಇದ್ದೇನೆ. ಈ ಹೇರ್ ಆಯಿಲನ್ನು ನನ್ನ ಅತ್ತೆನೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಉಂಟು. ಸೊ ಇದು ನಾನು ನಿಮಗೆ ನೆಕ್ಸ್ಟ್ ಯಾವಾಗದು ತೋರಿಸ್ತೇನೆ ವೀಡಿಯೋದಲ್ಲಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಎಂತ ಅಂತ ಹೇಳಿ. ಈಗ ಅಂದರೆ ನನಗೆ ಟೈಮ್ ಸಹ ಇಲ್ಲ. ಅತ್ತೆ ಹೇಳಿದ್ದಾರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಕ್ಕಿದ ಮೇಲೆ ಒಮ್ಮೆ ವೀಡಿಯೋ ಮಾಡುವ ಅಂತ ಹೇಳಿ, ಆಗ ನಿಮಗೆ ತೋರಿಸ್ತೇನೆ. ಮತ್ತು ಅಂತ ಹೇಳಿದರೆ ಬಟ್ಟೆ ತುಂಬ ಜಾಸ್ತಿ ಇತ್ತಾಯಿತಾ ತೊಳಿಲಿಕ್ಕೆ. ಹಾಗೆ ಇವತ್ತು ಕೈಯಲ್ಲಿ ತೊಳೆಯೋದು ಬೇಡ ಅಂತ ಹೇಳಿ ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೇನೆ. ಮತ್ತು ನಮಗೆ ಅಲ್ಲಿ 2:30 ಒಳಗಡೆ ರೀಚ್ ಆಗಬೇಕಿತ್ತು ಟೆಂಪಲಿಗೆ. ಅಲ್ಲಿ 2:30ಗೆ ಕ್ಲೋಸ್, ಮತ್ತು ಓಪನ್ ಆಗೋದು 4:30ಗೆನಾ. ಹಾಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕಲ್ಲ ಅಂತೇಳಿ ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆಯನ್ನು. ಮತ್ತು 2-3 ಒಂದು ಅವ್ಯಾನಿದ್ದು ಕೊಳೆ ಇದ್ದದ್ದು ಬಟ್ಟೆ ಇತ್ತು, ಅದನ್ನು ಕೈಯಲ್ಲಿ ತೊಳೆಯುವ ಅಂತ ಹೇಳಿ ಕೈಯಲ್ಲಿ ತೊಳಿತಾ ಇದ್ದೇನೆ. ಅಂದರೆ ವಾಷಿಂಗ್ ಮಿಷಿನಲ್ಲಿ ಕೆಲವು ಅಷ್ಟು ಕ್ಲೀನ್ ಅಂತ ನನಗೆ ಅನಿಸೋದಿಲ್ಲ. ಅವ್ಯಾಂದು ಬಟ್ಟೆ ಸ್ಪೆಷಲಿ ತುಂಬ ಮಣ್ಣಿರ್ತದಲ್ಲ ಅದರಲ್ಲಿ, ಅದಕ್ಕೆ ನಾನು ಕೈಯಲ್ಲಿ ತೊಳೆಯೋದು. ಮತ್ತು ಈ ಥರ ಕಲ್ಲರ್ ಹೋಗೋದೆಲ್ಲ ಇದ್ದರೆ ಅದನ್ನು ಸಹ ನಾನು ಕೈಯಲ್ಲಿ ತೊಳೆಯುವಂಥದ್ದು. ಮತ್ತು ಅದೆಲ್ಲ ಆಗಿ ಬಟ್ಟೆಲ್ಲ ತೊಳೆದು ನಾನು ಸ್ನಾನಕ್ಕೆ ನೀರು ಕಾಯಿಸಬೇಕಲ್ಲ. ನಾವಿಲ್ಲಿ ಹೊರಗಡೆ ನೀರು ಕಾಯಿಸೋದಾಯ್ತಾ, ಹಾಗೆ ಬೆಂಕಿ ಮಾಡಲಿಕ್ಕೆ ಅಂತ ಬಂದೆ. ಒಳಗಡೆ ಸಹ ಉಂಟು ಬಾತ್ರೂಮ್, ಆ್ಯಕ್ಚುಲಿ ಗೀಝರ್ ಎಲ್ಲ ಇತ್ತಾಯ್ತಾ. ಬಟ್ ಇಲ್ಲಿ ಯಾರು ಸಹ ಯೂಸ್ ಮಾಡೋದಿಲ್ಲ, ಹೊಸ ಗೀಝರ್ ತಂದದ್ದು ಯೂಸ್ ಮಾಡೋದೇ. ಅದರಲ್ಲಿ ಇಲಿ ಎಲ್ಲ ಹೋಗಿ ಹಾಳಾಗಿತ್ತು. ಇಲ್ಲಿ ಎಲ್ಲರಿಗೆ ಸಹ ಹೊರಗಡೆದೇ ಬಾತ್ರೂಮ್ ಆಗಬೇಕು, ನನಗೆ ಸಾಧ್ಯ ಆಗಬೇಕು ನಿಜವಾಗಿ ಹೇಳಬೇಕಾದ್ರೆ. ಒಳಗೆದ್ದು ಬಾತ್ರೂಮಲ್ಲಿ ಯಾರು ಸಹ ಸ್ನಾನ ಮಾಡೋದಿಲ್ಲ. ಇಲ್ಲಿ ಬರ್ತದೆ ಬಿಸಿ ನೀರು ಒಳಗಿದ್ದು ಬಾತ್ರೂಮಲ್ಲಿ, ಬಟ್ ಅದು ತುಂಬ ಸ್ಲೋ ಬರ್ತದೆ ಆಯಿತಾ. ಅದಕ್ಕಾಗಿ ನಾವು ಹೊರಗಡೆನೇ ನೀರು ಕಾಯಿಸಿ ಸ್ನಾನ ಮಾಡೋದು. ಅದೆಲ್ಲ ಆಗಿ ನಿನ್ನೆ ವಾಶ್ ಮಾಡಿ ಒಣಗಿದಂತಹ ಬಟ್ಟೆಗಳಿತ್ತು. ಸೊ ಅದನ್ನೆಲ್ಲ ಒಮ್ಮೆ ಮಡಚಿ ಬಿಟ್ಟೇ ಹೋಗುವ, ಯಾಕಂದರೆ ಮತ್ತೆ ಸಂಜೆ ಬಂದು ಎಂತ ಸಹ ಮಾಡಲಿಕ್ಕೆ ಬೇಡ ಅಂತೇಳಿ ಆಗ್ತದೆ ಗೊತ್ತುಂಟು. ಹಾಗೆ ಎಲ್ಲೊಮ್ಮೆ ಮುಗಿಸಿ ಹೋದರೆ ಎಂಥ ಸಹ ಪ್ರಾಬ್ಲಮ್ ಇರೋದಿಲ್ಲಲ್ಲ. ಹಾಗೆ ಬೆಡ್ಶೀಟ್ಸ್ ಮತ್ತು ಎಲ್ಲ ತೊಳೆದು ಹಾಕಿದೆ ನಮ್ಮ ರೂಮಿದ್ದು, ಅದನ್ನೆಲ್ಲ ಮಡ್ಚಿಡ್ತಾ ಇದ್ದೇನೆ ನಾನಿಲ್ಲಿ. झालंय का हो? ऐसे कर कर ಬಾರ, ಕರ್ಕೊಂಡು ಹೋಗ್ತೇನೆ ಬಾ ನೀನು. ಬೇಗ ಬಾ, ಇನ್ನೀ ಆಯ್ತಾರತ್ತೆ. ಏ ಬಾರ ಹುಡುಗ ಹುಡುಗ. ಸೊ ಇದುಂಟಲ್ಲ ನಮ್ಮ ಮನೆಯಲ್ಲಿ ಆದಂತಹ ಪಪಾಯ, ಸ್ವಲ್ಪ ಇದಾಗಿದೆ, ಅದು ಕಟ್ ಮಾಡಿ ತಿನ್ಬೋದು. ನೋಡುವ ಹೇಗೆ ಉಂಟಂತ. ಮತ್ತು ಈ ನೈಫ್ ಉಂಟಲ್ಲ, ನಾನು ಎಲ್ಲಿ ತಗೊಂಡದಂತ ಹೇಳಿದರೆ ಆನ್ಲೈನಲ್ಲಿ ಡಿಲೈಟ್ ಬೇಕ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ ಉಂಟು. ಸೊ ಅವರ ಹತ್ರದಿಂದ ತಗೊಂಡದ್ದು ನಾನು. ವೆಬ್ಸೈಟಲ್ಲಲ್ಲ ಅದು, ಎಂತ ಅಂತ ಹೇಳಿದರೆ ನಿಮಗೆ ಅದರಲ್ಲಿ ವಾಟ್ಸಪ್ ನಂಬರ್ ಉಂಟು ಅವ್ರದ್ದು ವ್ಲಾಗ್ ಪೇಜಲ್ಲಿ. ಸೊ ನೀವು ಆ ನಂಬರಿಗೆ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ಸಿಗ್ತದೆ. ಪ್ಲೀಸ್ ಕಾಲ್ ಮಾಡಬೇಡಿ ಆಯಿತಾ, ಮೆಸೇಜ್ ಮಾಡಿ, ಆಗ ನಿಮಗೆ ಸಿಗ್ತದೆ. ಅದಕ್ಕೆ 350 399 ನೆನಪಿಲ್ಲ ನನಗೆ ಸಹ. ಈಗ 350 ಇರಬೇಕು. 3 ಸೆಟ್ ಬರ್ತದೆ ಆಯಿತಾ ಇದು. ಮತ್ತು ಇದಕ್ಕಿಂತ ಸ್ವಲ್ಪ ದೊಡ್ಡದು, ಮತ್ತೊಂದು ಚಿಕ್ಕದು. ಆಮೇಲೆ ತೋರಿಸ್ತೇನೆ ನಾನು. ತುಂಬ ಒಳ್ಳೆ ಉಂಟು ಕ್ವಾಲಿಟಿ, ಶಾರ್ಪ್ ಸಹ ಉಂಟು. ತೆಗೆದು ಬಿಡುವ.
ಇದೊಂದು, ಮತ್ತೊಂದು ಇದು. ನೋಡಿ ಇದು ಶಾರ್ಪ್ ಉಂಟು, ಇದು ಪ್ರಿಂಟ್ ನಿಮಗೆ ಕಾಣೋದು, ಬಟ್ ಇದು ಶಾರ್ಪ್ ಉಂಟು. ಪ್ರಿಂಟ್ ಸಹ ನನಗೆ ತುಂಬ ಇಷ್ಟ ಆಯಿತು, ಮತ್ತು ಕಲರ್ ಮತ್ತು ಪ್ರಿಂಟ್ ಇಷ್ಟ ಆದದ್ದು, ಅದಕ್ಕೆ ನಾನು ಮೇಯ್ನಾಗಿ ಆರ್ಡರ್ ಮಾಡಿದ್ದು. ಮತ್ತೊಂದು ಇದು ಚಿಕ್ಕದು, ಎಕ್ಸ್ಕ್ಯೂಸ್ ಮೀ, ಇದು ಚಿಕ್ಕದಾಯಿತಾ, ಇದೆಲ್ಲಕ್ಕಿಂತ ದೊಡ್ಡದು, ಇದು ಮೀಡಿಯಮ್. ನಾನು ಜಾಸ್ತಿ ಇದು ಮತ್ತು ಇದು ಯೂಸ್ ಮಾಡೋದು. ಸೊ ವರ್ತ್, ತುಂಬ ವರ್ತ್ ಅಂತ ಹೇಳ್ಬೋದು. ಶಾರ್ಪ್ ಸಹ ಉಂಟು, ಒಳ್ಳೆಯದುಂಟು. ನಿಮಗೆ ಬೇಕಾದರೆ ನೀವು ಅವರದ್ದು ವ್ಲಾಗ್ ಪೇಜಿಗೆ ಹೋಗಿ ಅವರದ್ದು ನಂಬರ್ ಉಂಟು, ಅದರಲ್ಲಿ ಆರ್ಡರ್ ಮಾಡಿ, ಇಲ್ಲ ನನ್ನ ನಂಬರ್ ಹಾಕಿರ್ತೇನೆ, ಅದರಲ್ಲಿ ಆರ್ಡರ್ ಮಾಡ್ಬೋದು. ಅವ್ರ ಹತ್ರ ನೈಫ್ಸ್ ಮಾತ್ರ ಅಲ್ಲ, ಬೇರೆ ಸಹ ಉಂಟಾಯ್ತಾ, ಟಿಫಿನ್ ಬಾಕ್ಸ್ ಮತ್ತು ಆಯಿಲ್ ಡಿಸ್ಪೆನ್ಸರ್ಸ್ ಮತ್ತು ತುಂಬ ಉಂಟು. ನನಗೀಗ ನೆನಪಾಗ್ತಾ ಇಲ್ಲ, ನೀವು ನೋಡಿ ಚೆಕ್ ಮಾಡಿ ಅವರದ್ದು. ನೀವು ವಾಟ್ಸಪ್ ನಂಬರಿಗೆ ಹೋಗೋದು ನಿಮಗೆ ಕ್ಯಾಟಲಾಗ್ ಓಪನ್ ಆಗ್ತದೆ, ಅದರಲ್ಲಿ ನಿಮಗೆ ನೋಡ್ಬೋದು. ಒಳ್ಳೆ ಉಂಟು ಕ್ವಾಲಿಟಿ ಎಲ್ಲ. ನೋಡಿ ನಾನೇನು ಟಿಫಿನ್ ಬಾಕ್ಸ್ ಒಂದು ತೆಗಿಬೇಕಂತ ಇದ್ದೇನೆ ನನ್ನ ಮಗನಿಗೆ. ತೆಗೆದ ಮೇಲೆ ನಾನು ರಿವ್ಯೂ ಕೊಡ್ತೇನೆ. ಅವನು ಸ್ಕೂಲ್ ಸ್ಟಾರ್ಟ್ ಆಗುವಾಗ ನಾನು ತೆಗೆಯೋದು ಅಂತ, ಅಂದರೆ ಜೂನಲ್ಲಿ ಅವನಿಗೆ ನರ್ಸರಿಗೆ ಹಾಕ್ತೇವಲ್ಲ, ಆಗ ನಾನು ತೆಗೆಯುವ ಅಂತ ಇದ್ದೇನೆ. ಸೊ ನಿಮಗೆ ನಾನು ಆಗ ರಿವ್ಯೂ ಕೊಡ್ತೇನೆ ತೆಗೆದು. ಇಲ್ಲಿ ನಾನು ಅತ್ತೆ ಮತ್ತು ಕೆಲಸದವರು ನಾಯಿದು ಗೂಡನ್ನು ಅಲ್ಲಿಂದ ತೆಗೆದು ಕೌಶೆಡ್ ಉಂಟಲ್ಲ ಆಚೆ ಇಡುವ ಅಂತ ಹೇಳಿ, ಯಾಕಂದರೆ ನನಗೆ ಅಂದರೆ ತುಂಬ ಗಲೀಜು ಕಂಡಿತ್ತು, ಮತ್ತು ಮನೆಗೆ ತುಂಬ ಹತ್ತಿರ ಇತ್ತಲ್ಲ ನಾಯಿದು ಗೂಡು, ಅದು ಬೇಡ ಅಂತ ಹೇಳಿದರು ಅತ್ತೆ ಸಹ. ಅದೆಲ್ಲ ಆಗಿ ನಾನಿಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಸೊ ಅದನ್ನು ಡ್ರೈ ಮಾಡಲಿಕ್ಕೆ ಹಾಕುವ ಅಂತೇಳಿ ಹಿಂದೆನೇ ಡ್ರೈಗೆ ಹಾಕ್ತಾಯಿದ್ದೇನೆ. ಅಂದರೆ ಹೊರಗಡೆ ಹಾಕಿದಲ್ಲಿ ಅದು ಸಡನ್ನಾಗಿ ಮಳೆ ಎಲ್ಲ ಬಂದರೆ ನಾವು ಬರುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲಲ್ಲ. ಈಗ ಮಳೆದು ಸಹ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಮಳೆ ಬರ್ತದೆ, ಕೆಲವೊಮ್ಮೆ ಬಿಸಿಲಿರ್ತದೆ. ಹಾಗೆ ಇಲ್ಲೇ ಒಣಗಿಸಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ರೆಡಿ ಆಗ್ತಾ ಇದ್ದೇನೆ. ತಲೆಗೆ ಸ್ನಾನ ಮಾಡಿದ್ರಿಂದ ಕೂದಲು ಸ್ವಲ್ಪ ಡ್ರೈ ಮಾಡುವ ಅಂತ ಹೇಳಿ ಹೇರ್ ಡ್ರೈಯಲ್ಲಿ ಡ್ರೈ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನಿಗೆ ಕೇಳಿತಾಯ್ತು ಆ ಸೌಂಡ್, ಅದಕ್ಕೆ ನಾನು ಡೋರ್ ಹಾಕಿ ಮಾಡ್ತಾ ಇದ್ದದ್ದು. ಅವನಿಗೆ ಹೇರ್ ಡ್ರೈಯರಲ್ಲೆಲ್ಲ ತುಂಬ ಕೆಲಸ ಉಂಟು. ಸೊ ಅವನು ಬಾಗಿಲು ಬಡ್ದು ಮತ್ತು ಲಾಸ್ಟಿಗೆ ಬಂದ ಹೇಗೋ. ನಾವು ರೆಡಿ ಟೆಂಪಲ್ಗೆ ಹೋಗುವುದು. ಎಂತ ಎಂತಕ್ಕೆ ಅದು ಎಂತಕ್ಕೆ ಹೇಳು, ಇಲ್ಲದ ತೆಗೆದಿಲ್ಲ ನಾನು. ಎಂತಕ್ಕೆ ಅಂತ ಹೇಳು. ಅದು ಇಲ್ಲಿಗೆ ಆಗ್ಲಿಕ್ಕೆ. ಅದ್ರ ಹೆಸರೆಂತ? ಹೇರ್ ಡ್ರೈಯರ್. ಗುಡ್. ಇಲ್ಲಿ ಅತ್ತೆ ಮೂಲಂಗಿ ಸಾರು ಮಾಡಿದ್ದು ಕೆಲಸದವರಿಗೆ, ಮತ್ತು ಇವರಿಬ್ಬರು ಸಹ ಸೆಲ್ಫಿ ತೆಗಿತಾ ಇದ್ದಾರೆ. ನಾವು ಹೊರಟ್ವಿ ಉಜಿರೆ ಸೂರ್ಯನಾರಾಯಣ ಟೆಂಪಲ್ ಉಂಟಲ್ಲ, ಅಲ್ಲಿ 11:30ಗೆ ಹೊರಟ್ವಿ. ರೀಚ್ ಆಗುವಾಗ ಒಂದು 12:30 ಆಗಿದೆ. ತುಂಬ ರಶ್ ಇತ್ತಾಯ್ತಾ, ಮತ್ತು ಬಿಸಿಲು ಸಹ ತುಂಬ ಅಂದರೆ ತುಂಬಾ ಇತ್ತು. ಮೊದಲೆಲ್ಲ ನಾವೇ ಹೋಗಿ ಹರಕೆ ಹಾಕಲಿಕ್ಕಿತ್ತು, ಅಲ್ಲಿ ಮಣ್ಣಿದು ಇದು ಉಂಟಲ್ಲ ತುಂಬ ಅಲ್ಲಿ. ಬಟ್ ಈಗ ಅಲ್ಲೇ ಟೆಂಪಲ್ದೊಳಗೆ ಕೊಡಲಿಕ್ಕೆ ಅವರೇ ತಗೊಂಡೋಗಿ ಹಾಕ್ತಾರೆ. ಅದೆಲ್ಲ ಆಗಿ ನಾವು ವಾಪಸ್ ಬರುವಾಗ ಒಂದು 1:30 ಆಗಿದೆ. ಇನ್ನು ಊಟಕ್ಕೆ ಮನೆಗೆ ಹೋದರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಉಜಿರೆಯಲ್ಲಿ ಓಷನ್ ಪರ್ಲ್ ಉಂಟಲ್ಲ, ಅಲ್ಲಿ ಊಟಕ್ಕೆ. ತುಂಬ ಒಳ್ಳೆದಿತ್ತಾಯ್ತು ಊಟ. ವೆಜ್ ಮೀಲ್ಸ್ ತಗೊಂಡದ್ದು ನಾವು. ನನಗೆ ಸ್ಪೆಷಲಿ ತುಂಬ ಇಷ್ಟ ಆಯಿತು. ತುಂಬ ಇತ್ತು ಐಟಮ್ಸ್ ಅದರಲ್ಲಿ. ಅವರದ್ದೇ ಸ್ಪೆಷಲ್ ಓಷನ್ ಪರ್ಲ್ ಸ್ಪೆಷಲ್ ಎಂಥದ್ದು ಇತ್ತು ಅದರಲ್ಲಿ, ಸಾಗರ್ ರತ್ನ ಸ್ಪೆಷಲ್, ಓಷನ್ ಪರ್ಲಲ್ಲೇ 3 ಹೋಟೆಲ್ಸ್ ಉಂಟು. ಸಾಗರ್ ರತ್ನ ಸ್ಪೆಷಲ್ ಅಂತ ಇತ್ತು. ಲಾಸ್ಟಿಗೆ ನಾವು ರಬ್ಡಿ ಜಿಲೇಬಿ ತಿಂದ್ವಿ. ಇದಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು, ಇವರಿಗೆ ಸಹ ಅದು ತುಂಬ ಇಷ್ಟ. ಅದೆಲ್ಲಾಗಿ ನಾವಿಲ್ಲಿ ಬರ್ತಾ ದಾರಿಯಲ್ಲಿ ಬೆಳ್ತಂಗಡಿಯಲ್ಲಿ ಹೂವಿನ ಗಿಡ ಮಾರ್ತಾಯಿದ್ರು ರೋಡ್ ಸೈಡಲ್ಲಿ. ನಾನು ಹೇಳಿದೆಲ್ಲ ನನ್ನ ಅತ್ತೆಗೆ ತುಂಬ ಇಷ್ಟ ಹೂವಿನ ಗಿಡ ಅಂದರೆ, ಹಾಗೆ ಅದನ್ನೆಲ್ಲ 1-2 ತೆಗೆದ್ರು ದಾಸವಾಳದ ಗಿಡ. ಅದೆಲ್ಲಾಗಿ ಸಂಜೆ ಮನೆಗೆ ಬಂದು ಇಲ್ಲಿ ಗೂಡು ತೆಗೆದಿದ್ರಲ್ಲ, ಹಾಗೆ ತುಂಬ ಕಸ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡುವ ಮತ್ತು ಪೈಪಲ್ಲಿ ನೀರು ಹಿಡಿಯುವ ಅಂತ ಹೇಳಿ ನಾನಿಲ್ಲಿ ಎಲ್ಲ ಕಸ ಎಲ್ಲ ಗುಡಿಸಿ ಅಲ್ಲಿದ್ದ ಕಸವನ್ನೆಲ್ಲ ಗೋಣಿ ಚೀಲಕ್ಕೆ ಹಾಕಿ ಎಸೆಯುವ ಅಂತ ಹೇಳಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ. ಮತ್ತು ಅತ್ತೆ ಗಿಡಕ್ಕೆ ನೀರು ಹಿಡಿತಾ ಇದ್ದರು, ಹಾಗೆ ಅವರಿಗೆ ಸ್ವಲ್ಪ ಹಾಲೆಲ್ಲ ತೆಗಿಲಿಕ್ಕಿತ್ತು ಅಂತೇಳಿ ಮತ್ತು ಸ್ವಲ್ಪ ಹೊತ್ತು ನಾನು ಹಿಡಿದೆ. ರಪ್ಪ ನೀರೆಲ್ಲ ಹಿಡಿದು ಪುನಃ ಇಲ್ಲಿ ಪೈಪಲ್ಲಿ ಅಂಗಳಕ್ಕೆ ನೀರು ಹಿಡಿಯಲಿಕ್ಕೆ ಇವರು ಬಂದ್ರಾಯ್ತಾ. ನನಗೆ ಸುಸ್ತಾಗಿತ್ತು. ಇವರು ಬಂದು ನೀರೆಲ್ಲ ಹಿಡಿದ್ರು. ಅವ್ಯಾನ್ ಫುಲ್ ಚಂಡಿಯಾಗಿದ್ದಾನೆ. ನಾನು ಹೇಳಿದ್ದೆಲ್ಲ ಅವನಿಗುಂಟಲ್ಲ ಪೈಪದ್ದು ನೀರಿದ್ದರೆ ಸಾಕು, ಮತ್ತು ಬೇರೆ ಎಂತ ಇಲ್ಲ, ಅವನ ನೀರಲ್ಲಿ ಎಷ್ಟು ಬೇಕಾದ್ರೆ ಆಟ ಆಡ್ತಾನೆ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೇನೆ.
ತುಂಬ ಸುಸ್ತಾಗಿದೆ ಆಯಿತಾ, ಎಂಥ ಸಹ ಶೂಟ್ ಮಾಡಲಿಲ್ಲ. ಸಂಜೆ ಅಂಗಳಕ್ಕೆ ನೀರೆಲ್ಲ ಹಿಡಿದ ಮೇಲೆ ಎಂಥ ಸಹ ಮಾಡಲಿಲ್ಲ. ಅವ್ಯನಿಗೆ ಕಷಾಯ ಎಲ್ಲ ಕುಡಿಸಿ ತಿಂಡಿ ಎಲ್ಲ ತಿನ್ನಿಸಿ ಆಗಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತು ಎಡಿಟಿಂಗ್ ಬಾಕಿ ಇತ್ತು. ವಾಯ್ಸ್ ಓವರ್ ಇನ್ನೂ ಸಹ ಕೊಡಲಿಲ್ಲ. ಈ ವ್ಲಾಗ್ಗೆ ಯಾವಾಗ ಬರ್ತದಂತ ಗೊತ್ತಿಲ್ಲ. ಇನ್ನೀಗ ಅವನಿಗೆ ನಿದ್ರೆ ಬರ್ತಾ ಉಂಟು, ಯಾಕಂದರೆ ಅವನಿಗೆ ಮಲಗಲೇ ಇಲ್ಲ ಸರಿಯಾಗಿ. ಸೊ ಇನ್ನು ಅವನಿಗೆ ಊಟ ಮಾಡಿಸಿ ಮಲಗಿಸಿ ನಾನು ಊಟ ಮಾಡಿ ಮಲಗೋದು. ನಾಳೆ ಸೋಮವಾರ. ನನಗೆ ಮಂಡೆ ಬರ್ತದೆ ಅಂತ ಹೇಳಿದರೆ ಮಂಡೆ ಬೆಚ್ಚಾಗ್ತದೆ ಆಯಿತಾ, ಇಷ್ಟವೇ ಇಲ್ಲ. ಎಂತ ಮಾಡೋದು? ಮೇಯ್ನ್ ಅಂತಂದರೆ ಅವ್ಯ ನಾನು ಬಿಟ್ಟು ಹೋಗಬೇಕಲ್ಲ, ಅದೊಂದು ಇದ್ದೇ ಇರ್ತದೆ ಮನಸ್ಸಲ್ಲಿ. ಮತ್ತು ಅಷ್ಟೇ ಇವತ್ತಿದು ವ್ಲಾಗ್. ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.